ಜನತಾ ಬಜಾರ್ನಲ್ಲಿ ಮೆಡಿಕಲ್ ಮಾಫಿಯಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ರಿಪಬ್ಲಿಕ್ ಕನ್ನಡ ವರದಿಯನ್ನ ಮಾಡ್ತಾ ಇದ್ದಂತೆ ಆರೋಗ್ಯ ಇಲಾಖೆ ಎಚ್ಚೆತ್ತುಕೊಂಡಿದೆ. ಮೆಡಿಕಲ್ ಮಾಫಿಯಾ ಬಗ್ಗೆ ಸಭೆಯನ್ನ ಮಾಡ್ತೀನಿ ಅಂತ ಆರೋಗ್ಯ ಸಚಿವರು ಹೇಳಿದ್ದಾರೆ. ವೈದ್ಯಕೀಯ ಶಿಕ್ಷಣ ಸಚಿವರ ಜೊತೆಗೆ ಚರ್ಚೆಯನ್ನ ಮಾಡ್ತೀನಿ, ಹೆಚ್ಚಿನ ಹಣ ವಸೂಲಿ ಮಾಡಿದ್ರೆ ಕ್ರಮದ ಎಚ್ಚರಿಕೆಯನ್ನ ನೀಡಿದ್ದಾರೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು. ಮೆಡಿಕಲ್ ಮಾಫಿಯಾದ ವಿಚಾರವಾಗಿ ರಿಪಬ್ಲಿಕ್ ಕನ್ನಡ ವರದಿಯನ್ನ ಮಾಡ್ತಾ ಇದ್ದಂತೆ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಹೆಚ್ಚಿನ ಹಣ ವಸೂಲಿ ಮಾಡಿದರೆ ಕ್ರಮದ ಎಚ್ಚರಿಕೆಯನ್ನ ಆರೋಗ್ಯ ಸಚಿವರು ನೀಡಿದ್ದಾರೆ. ಇದಕ್ಕೆ ಬರೋದಿಲ್ಲ ಅದು ಮೆಡಿಕಲ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಆದ್ರೂ ಹೇಳಿದ್ರೆ ಅಲ್ಲಿ ಔಷಧಿಗಳು ಸರಬರಾಜು ಆಗ್ತಾ ಇರ್ತಾರೆ. ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ರೋಗಿಗಳು ಕೂಡ ಬರ್ತಾರೆ. ಬಟ್ ಈ ತರ ಏನಾದರೂ ಕಂಪ್ಲೇಂಟ್ ಇದ್ರೆ ಖಂಡಿತ ನಾವು ಮಾತಾಡ್ತಿದ್ದೆ. ಸ್ಥಳೀಯವಾಗಿ ಅವರೇ ಆಸ್ಪತ್ರೆ ಅವರೇ ಖರೀದಿ ಮಾಡಿ ಔಷಧಿಗಳನ್ನ ಕೊಡೋದಕ್ಕೆ ಪೂರ್ತಿ ಹಣಕಾಸಿನ ವ್ಯವಸ್ಥೆ ಅದೇನು ಸಮಸ್ಯೆ ಇಲ್ಲ. ಅದು ಯಾವ್ದಾದ್ರು ಸ್ಪೆಷಲ್ ಮೆಡಿಸಿನ್ಸ್ ಏನಾದರೂ ನಮ್ಮ ಲಿಸ್ಟಲ್ಲಿ ಇಲ್ಲದೆ ಇರುವಂತಹ ಔಷಧಿಗಳೇನಾದ್ರೂ ಆ ಥರದಿದ್ರೆ ಅದಕ್ಕೆ ಮಾತ್ರ ಔಷಧ ಬರೀಬಹುದು. ಬಟ್ ಬೇರೆ ಔಷಧಿಗಳ ಆ ಥರ ಬರ್ದಿದ್ರೆ ಖಂಡಿತ ಅದು ಕ್ರಮ ತಗೊಳ್ಬೇಕಾಗ್ತದೆ. ನಾನು ಪ್ರಕಾಶ್ ಪಾಟೀಲ್ ಹತ್ರ ಮಾತಾಡ್ತೀನಿ. ಚೆಕ್ ಮಾಡ್ತೀನಿ, ಯಾಕಂದ್ರೆ ನಮ್ಮ ಇಲಾಖೆಗೆ ಬರೋದಿಲ್ಲ ಬೋರ್ಡಿಂಗ್ ಆಸ್ಪತ್ರೆ, ಅದರಿಂದ ನಾನು ಅವ್ರ ಜೊತೆ ಮಾತಾಡ್ತೀನಿ. ನಮ್ಮ ಇದಕ್ಕೆ ಬರೋದಿಲ್ಲ ಅದು ಮೆಡಿಕಲ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಆಸ್ಪತ್ರೆ ಆದ್ರೂ ಹೇಳಿದ್ರೆ ಅಲ್ಲಿ ಔಷಧಿಗಳು ಸರಬರಾಜು ಆಗ್ತಾ ಇರ್ತಾರೆ. ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ರೋಗಿಗಳು ಕೂಡ ಬರ್ತಾರೆ. ಬಟ್ ಈ ತರ ಏನಾದರೂ ಕಂಪ್ಲೇಂಟ್ ಇದ್ರೆ ಖಂಡಿತ ನಾನು ಮಾತಾಡ್ತಿದ್ದೆ. ಸ್ಥಳೀಯವಾಗಿ ಅವರೇ ಆಸ್ಪತ್ರೆ ಅವರೇ ಖರೀದಿ ಮಾಡಿ ಔಷಧಿಗಳನ್ನ ಕೊಡೋದಕ್ಕೆ ಪೂರ್ತಿ ಹಣಕಾಸಿನ ವ್ಯವಸ್ಥೆ ಅದೇನು ಸಮಸ್ಯೆ. ಜನತಾ ಬಜಾರ್ನಲ್ಲಿ ಮೆಡಿಕಲ್ ಮಾಫಿಯಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ರಿಪಬ್ಲಿಕ್ ಕನ್ನಡ ವರದಿಯನ್ನ ಮಾಡ್ತಾ ಇದ್ದಂತೆ ಆರೋಗ್ಯ ಇಲಾಖೆ ಎಚ್ಚೆತ್ತುಕೊಂಡಿದೆ. ಮೆಡಿಕಲ್ ಮಾಫಿಯಾ ಬಗ್ಗೆ ಸಭೆಯನ್ನ ಮಾಡ್ತೀನಿ ಅಂತ ಆರೋಗ್ಯ ಸಚಿವರು ಹೇಳಿದ್ದಾರೆ. ವೈದ್ಯಕೀಯ ಶಿಕ್ಷಣ ಸಚಿವರ ಜೊತೆಗೆ ಚರ್ಚೆಯನ್ನ ಮಾಡ್ತೀನಿ, ಹೆಚ್ಚಿನ ಹಣ ವಸೂಲಿ ಮಾಡಿದ್ರೆ ಕ್ರಮದ ಎಚ್ಚರಿಕೆಯನ್ನ ನೀಡಿದ್ದಾರೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು. ಮೆಡಿಕಲ್ ಮಾಫಿಯಾದ ವಿಚಾರವಾಗಿ ರಿಪಬ್ಲಿಕ್ ಕನ್ನಡ ವರದಿಯನ್ನ ಮಾಡ್ತಾ ಇದ್ದಂತೆ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಹೆಚ್ಚಿನ ಹಣ ವಸೂಲಿ ಮಾಡಿದರೆ ಕ್ರಮದ ಎಚ್ಚರಿಕೆಯನ್ನ ಆರೋಗ್ಯ ಸಚಿವರು ನೀಡಿದ್ದಾರೆ. ಎಜುಕೇಶನ್ ಡಿಪಾರ್ಟ್ಮೆಂಟ್ ಇದಕ್ಕೆ ಬರೋದಿಲ್ಲ ಅದು ಮೆಡಿಕಲ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಆಸ್ಪತ್ರೆ ಆದ್ರೂ ಹೇಳಿದ್ರೆ ಅಲ್ಲಿ ಔಷಧಿಗಳು ಸರಬರಾಜು ಆಗ್ತಾ ಇರ್ತಾರೆ. ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ರೋಗಿಗಳು ಕೂಡ ಬರ್ತಾರೆ. ಬಟ್ ಈ ತರ ಏನಾದರೂ ಕಂಪ್ಲೇಂಟ್ ಇದ್ರೆ ಖಂಡಿತ ನಾನು ಮಾತಾಡ್ತಿದ್ದೆ. ಸ್ಥಳೀಯವಾಗಿ ಅವರೇ ಆಸ್ಪತ್ರೆ ಅವರೇ ಖರೀದಿ ಮಾಡಿ ಔಷಧಿಗಳನ್ನ ಕೊಡೋದಕ್ಕೆ ಪೂರ್ತಿ ಹಣಕಾಸಿನ ವ್ಯವಸ್ಥೆ ಅದೇನು ಸಮಸ್ಯೆ ಇಲ್ಲ. ಅದು ಯಾವ್ದಾದ್ರು ಸ್ಪೆಷಲ್ ಮೆಡಿಸಿನ್ಸ್ ಏನಾದರೂ ನಮ್ಮ ಲಿಸ್ಟಲ್ಲಿ ಇಲ್ಲದೆ ಇರುವಂತಹ ಔಷಧಿಗಳೇನಾದ್ರೂ ಆ ಥರದಿದ್ರೆ ಅದಕ್ಕೆ ಮಾತ್ರ ಔಷಧ ಬರೀಬಹುದು. ಬಟ್ ಬೇರೆ ಔಷಧಿಗಳ ಆ ಥರ ಬರ್ದಿದ್ರೆ ಖಂಡಿತ ಅದು ಕ್ರಮ ತಗೊಳ್ಬೇಕಾಗ್ತದೆ. ನಾನು ಪ್ರಕಾಶ್ ಪಾಟೀಲ್ ಹತ್ರ ಮಾತಾಡ್ತೀನಿ. ನಾನು ಚೆಕ್ ಮಾಡ್ತೀನಿ, ಯಾಕಂದ್ರೆ ನಮ್ಮ ಇಲಾಖೆಗೆ ಬರೋದಿಲ್ಲ ಬೋರ್ಡಿಂಗ್ ಆಸ್ಪತ್ರೆ, ಅದರಿಂದ ನಾನು ಅವ್ರ ಜೊತೆ ಮಾತಾಡ್ತೀನಿ. ನಮ್ಮ ಇದಕ್ಕೆ ಬರೋದಿಲ್ಲ ಅದು ಮೆಡಿಕಲ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಆಸ್ಪತ್ರೆ ಆದ್ರೂ ಹೇಳಿದ್ರೆ ಅಲ್ಲಿ ಔಷಧಿಗಳು ಸರಬರಾಜು ಆಗ್ತಾ ಇರ್ತಾರೆ. ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ರೋಗಿಗಳು ಕೂಡ ಬರ್ತಾರೆ. ಬಟ್ ಈ ತರ ಏನಾದರೂ ಕಂಪ್ಲೇಂಟ್ ಇದ್ರೆ ಖಂಡಿತ ನಾನು ಮಾತಾಡ್ತಿದ್ದೆ. ಸ್ಥಳೀಯವಾಗಿ ಅವರೇ ಆಸ್ಪತ್ರೆ ಅವರೇ ಖರೀದಿ ಮಾಡಿ ಔಷಧಿಗಳನ್ನ ಕೊಡೋದಕ್ಕೆ ಪೂರ್ತಿ ಹಣಕಾಸಿನ ವ್ಯವಸ್ಥೆ ಅದೇನು ಸಮಸ್ಯೆ. ಜನತಾ ಬಜಾರ್ನಲ್ಲಿ ಮೆಡಿಕಲ್ ಮಾಫಿಯಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ರಿಪಬ್ಲಿಕ್ ಕನ್ನಡ ವರದಿಯನ್ನ ಮಾಡ್ತಾ ಇದ್ದಂತೆ ಆರೋಗ್ಯ ಇಲಾಖೆ ಎಚ್ಚೆತ್ತುಕೊಂಡಿದೆ. ಮೆಡಿಕಲ್ ಮಾಫಿಯಾ ಬಗ್ಗೆ ಸಭೆಯನ್ನ ಮಾಡ್ತೀನಿ ಅಂತ ಆರೋಗ್ಯ ಸಚಿವರು ಹೇಳಿದ್ದಾರೆ. ವೈದ್ಯಕೀಯ ಶಿಕ್ಷಣ ಸಚಿವರ ಜೊತೆಗೆ ಚರ್ಚೆಯನ್ನ ಮಾಡ್ತೀನಿ, ಹೆಚ್ಚಿನ ಹಣ ವಸೂಲಿ ಮಾಡಿದ್ರೆ ಕ್ರಮದ ಎಚ್ಚರಿಕೆಯನ್ನ ನೀಡಿದ್ದಾರೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು. ಮೆಡಿಕಲ್ ಮಾಫಿಯಾದ ವಿಚಾರವಾಗಿ ರಿಪಬ್ಲಿಕ್ ಕನ್ನಡ ವರದಿಯನ್ನ ಮಾಡ್ತಾ ಇದ್ದಂತೆ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಹೆಚ್ಚಿನ ಹಣ ವಸೂಲಿ ಮಾಡಿದರೆ ಕ್ರಮದ ಎಚ್ಚರಿಕೆಯನ್ನ ಆರೋಗ್ಯ ಸಚಿವರು ನೀಡಿದ್ದಾರೆ. ಎಜುಕೇಶನ್ ಡಿಪಾರ್ಟ್ಮೆಂಟ್ ಇದಕ್ಕೆ ಬರೋದಿಲ್ಲ ಅದು ಮೆಡಿಕಲ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಆಸ್ಪತ್ರೆ ಆದ್ರೂ ಹೇಳಿದ್ರೆ ಅಲ್ಲಿ ಔಷಧಿಗಳು ಸರಬರಾಜು ಆಗ್ತಾ ಇರ್ತಾರೆ. ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ರೋಗಿಗಳು ಕೂಡ ಬರ್ತಾರೆ. ಬಟ್ ಈ ತರ ಏನಾದರೂ ಕಂಪ್ಲೇಂಟ್ ಇದ್ರೆ ಖಂಡಿತ ನಾನು ಮಾತಾಡ್ತಿದ್ದೆ. ಸ್ಥಳೀಯವಾಗಿ ಅವರೇ ಆಸ್ಪತ್ರೆ ಅವರೇ ಖರೀದಿ ಮಾಡಿ ಔಷಧಿಗಳನ್ನ ಕೊಡೋದಕ್ಕೆ ಪೂರ್ತಿ ಹಣಕಾಸಿನ ವ್ಯವಸ್ಥೆ ಅದೇನು ಸಮಸ್ಯೆ ಇಲ್ಲ. ಅದು ಯಾವ್ದಾದ್ರು ಸ್ಪೆಷಲ್ ಮೆಡಿಸಿನ್ಸ್ ಏನಾದರೂ ನಮ್ಮ ಲಿಸ್ಟಲ್ಲಿ ಇಲ್ಲದೆ ಇರುವಂತಹ ಔಷಧಿಗಳೇನಾದ್ರೂ ಆ ಥರದಿದ್ರೆ ಅದಕ್ಕೆ ಮಾತ್ರ ಔಷಧ ಬರೀಬಹುದು. ಬಟ್ ಬೇರೆ ಔಷಧಿಗಳ ಆ ಥರ ಬರ್ದಿದ್ರೆ ಖಂಡಿತ ಅದು ಕ್ರಮ ತಗೊಳ್ಬೇಕಾಗ್ತದೆ. ನಾನು
ಶ್ರಮಪಟ್ಟೆ ಹತ್ರ ಮಾತಾಡ್ತೀನಿ. ಚೆಕ್ ಮಾಡಿದೆ, ಯಾಕಂದ್ರೆ ನಮ್ಮ ಇಲಾಖೆಗೆ ಬರೋದಿಲ್ಲ ವಿಕ್ಟೋರಿಯಾ ಬೋರ್ಡಿಂಗ್ ಆಸ್ಪತ್ರೆ, ಅದರಿಂದ ನಾನು ಅವ್ರ ಜೊತೆ ಮಾತಾಡ್ತೀನಿ. ನಮ್ಮ ಇದಕ್ಕೆ ಬರೋದಿಲ್ಲ, ಅದು ಮೆಡಿಕಲ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ವಿಕ್ಟೋರಿಯಾ ಆಸ್ಪತ್ರೆ. ಆದ್ರೂ ಯಾಕಂತ ಹೇಳಿದ್ರೆ ಅಲ್ಲಿ ಔಷಧಿಗಳು ಸರಬರಾಜು ಆಗ್ತಾ ಇರ್ತಾರೆ, ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ರೋಗಿಗಳು ಕೂಡ ಬರ್ತಾರೆ. ಬಟ್ ಈ ತರ ಏನಾದ್ರು ಕಂಪ್ಲೇಂಟ್ ಇದ್ರೆ ಖಂಡಿತ ನಾವು ಮಾತಾಡ್ತೀವಿ. ಸ್ಥಳೀಯವಾಗಿ ಅವರೇ ಆಸ್ಪತ್ರೆಯವರೇ ಖರೀದಿ ಮಾಡಿ ಔಷಧಿಗಳನ್ನ ಕೊಡೋದಕ್ಕೆ ಪೂರ್ತಿ ಹಣಕಾಸಿನ ಸಮಸ್ಯೆ. ಜನತಾ ಬಜಾರ್ನಲ್ಲಿ ಮೆಡಿಕಲ್ ಮಾಫಿಯಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ರಿಪಬ್ಲಿಕ್ ಕನ್ನಡ ವರದಿಯನ್ನ ಮಾಡ್ತಾ ಇದ್ದಂತೆ ಆರೋಗ್ಯ ಇಲಾಖೆ ಎಚ್ಚೆತ್ತುಕೊಂಡಿದೆ. ಮೆಡಿಕಲ್ ಮಾಫಿಯಾ ಬಗ್ಗೆ ಸಭೆಯನ್ನ ಮಾಡ್ತೀನಿ ಅಂತ ಆರೋಗ್ಯ ಸಚಿವರು ಹೇಳಿದ್ದಾರೆ. ವೈದ್ಯಕೀಯ ಶಿಕ್ಷಣ ಸಚಿವರ ಜೊತೆಗೆ ಚರ್ಚೆಯನ್ನ ಮಾಡ್ತೀನಿ, ಹೆಚ್ಚಿನ ಹಣ ವಸೂಲಿ ಮಾಡಿದ್ರೆ ಕ್ರಮದ ಎಚ್ಚರಿಕೆಯನ್ನ ನೀಡಿದ್ದಾರೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು. ಮೆಡಿಕಲ್ ಮಾಫಿಯಾದ ವಿಚಾರವಾಗಿ ರಿಪಬ್ಲಿಕ್ ಕನ್ನಡ ವರದಿಯನ್ನ ಮಾಡ್ತಾ ಇದ್ದಂತೆ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಹೆಚ್ಚಿನ ಹಣ ವಸೂಲಿ ಮಾಡಿದರೆ ಕ್ರಮದ ಎಚ್ಚರಿಕೆಯನ್ನ ಆರೋಗ್ಯ ಸಚಿವರು ನೀಡಿದ್ದಾರೆ. ಎಜುಕೇಶನ್ ಡಿಪಾರ್ಟ್ಮೆಂಟ್ ನಮ್ಮ ಇದಕ್ಕೆ ಬರೋದಿಲ್ಲ, ಅದು ಮೆಡಿಕಲ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ವಿಕ್ಟೋರಿಯಾ ಆಸ್ಪತ್ರೆ. ಆದ್ರೂ ಯಾಕಂತ ಹೇಳಿದ್ರೆ ಅಲ್ಲಿ ಔಷಧಿಗಳು ಸರಬರಾಜು ಆಗ್ತಾ ಇರ್ತಾರೆ, ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ರೋಗಿಗಳು ಕೂಡ ಬರ್ತಾರೆ. ಬಟ್ ಈ ತರ ಏನಾದ್ರು ಕಂಪ್ಲೇಂಟ್ ಇದ್ರೆ ಖಂಡಿತ ನಾವು ಮಾತಾಡ್ತೀವಿ. ಸ್ಥಳೀಯವಾಗಿ ಅವರೇ ಆಸ್ಪತ್ರೆಯವರೇ ಖರೀದಿ ಮಾಡಿ ಔಷಧಿಗಳನ್ನ ಕೊಡೋದಕ್ಕೆ ಪೂರ್ತಿ ಹಣಕಾಸಿನ ಸಮಸ್ಯೆ. ಅಲ್ಲಿ ಯಾರಾದ್ರೂ ಸ್ಪೆಷಲ್ ಮೆಡಿಸಿನ್ಸ್ ಏನಾದ್ರು ನಮ್ಮಲ್ಲಿ ಲಿಸ್ಟಲ್ಲಿ ಇಲ್ಲದೆ ಇರುವಂತ ಔಷಧಿಗಳೇನಾದ್ರೂ ಆ ಥರದಿದ್ರೆ ಅದಕ್ಕೆ ಮಾತ್ರ ಔಷಧ ಬರೀಬಹುದು. ಬಟ್ ಬೇರೆ ಔಷಧಿಗಳ ಆ ಥರ ಬರ್ತಿದ್ರೆ ಖಂಡಿತ ಅದು ಕ್ರಮ ತಗೊಳ್ಬೇಕಾಗ್ತದೆ. ನಾನು ಶ್ರಮಪಟ್ಟೆ ಹತ್ರ ಮಾತಾಡ್ತೀನಿ. ಚೆಕ್ ಮಾಡಿದೆ, ಯಾಕಂದ್ರೆ ನಮ್ಮ ಇಲಾಖೆಗೆ ಬರೋದಿಲ್ಲ ವಿಕ್ಟೋರಿಯಾ ಬೋರ್ಡಿಂಗ್ ಆಸ್ಪತ್ರೆ, ಅದರಿಂದ ನಾನು ಅವ್ರ ಜೊತೆ ಮಾತಾಡ್ತೀನಿ. ನಮ್ಮ ಇದಕ್ಕೆ ಬರೋದಿಲ್ಲ, ಅದು ಮೆಡಿಕಲ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ವಿಕ್ಟೋರಿಯಾ ಆಸ್ಪತ್ರೆ. ಆದ್ರೂ ಯಾಕಂತ ಹೇಳಿದ್ರೆ ಅಲ್ಲಿ ಔಷಧಿಗಳು ಸರಬರಾಜು ಆಗ್ತಾ ಇರ್ತಾರೆ, ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ರೋಗಿಗಳು ಕೂಡ ಬರ್ತಾರೆ. ಬಟ್ ಈ ತರ ಏನಾದ್ರು ಕಂಪ್ಲೇಂಟ್ ಇದ್ರೆ ಖಂಡಿತ ನಾವು ಮಾತಾಡ್ತೀವಿ. ಸ್ಥಳೀಯವಾಗಿ ಅವರೇ ಆಸ್ಪತ್ರೆಯವರೇ ಖರೀದಿ ಮಾಡಿ ಔಷಧಿಗಳನ್ನ ಕೊಡೋದಕ್ಕೆ ಪೂರ್ತಿ ಹಣಕಾಸಿನ ಸಮಸ್ಯೆ. ಜನತಾ ಬಜಾರ್ನಲ್ಲಿ ಮೆಡಿಕಲ್ ಮಾಫಿಯಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ರಿಪಬ್ಲಿಕ್ ಕನ್ನಡ ವರದಿಯನ್ನ ಮಾಡ್ತಾ ಇದ್ದಂತೆ ಆರೋಗ್ಯ ಇಲಾಖೆ ಎಚ್ಚೆತ್ತುಕೊಂಡಿದೆ. ಮೆಡಿಕಲ್ ಮಾಫಿಯಾ ಬಗ್ಗೆ ಸಭೆಯನ್ನ ಮಾಡ್ತೀನಿ ಅಂತ ಆರೋಗ್ಯ ಸಚಿವರು ಹೇಳಿದ್ದಾರೆ. ವೈದ್ಯಕೀಯ ಶಿಕ್ಷಣ ಸಚಿವರ ಜೊತೆಗೆ ಚರ್ಚೆಯನ್ನ ಮಾಡ್ತೀನಿ, ಹೆಚ್ಚಿನ ಹಣ ವಸೂಲಿ ಮಾಡಿದ್ರೆ ಕ್ರಮದ ಎಚ್ಚರಿಕೆಯನ್ನ ನೀಡಿದ್ದಾರೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು. ಮೆಡಿಕಲ್ ಮಾಫಿಯಾದ ವಿಚಾರವಾಗಿ ರಿಪಬ್ಲಿಕ್ ಕನ್ನಡ ವರದಿಯನ್ನ ಮಾಡ್ತಾ ಇದ್ದಂತೆ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಹೆಚ್ಚಿನ ಹಣ ವಸೂಲಿ ಮಾಡಿದರೆ ಕ್ರಮದ ಎಚ್ಚರಿಕೆಯನ್ನ ಆರೋಗ್ಯ ಸಚಿವರು ನೀಡಿದ್ದಾರೆ. ಎಜುಕೇಶನ್ ಡಿಪಾರ್ಟ್ಮೆಂಟ್ ನಮ್ಮ ಇದಕ್ಕೆ ಬರೋದಿಲ್ಲ, ಅದು ಮೆಡಿಕಲ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ವಿಕ್ಟೋರಿಯಾ ಆಸ್ಪತ್ರೆ. ಆದ್ರೂ ಯಾಕಂತ ಹೇಳಿದ್ರೆ ಅಲ್ಲಿ ಔಷಧಿಗಳು ಸರಬರಾಜು ಆಗ್ತಾ ಇರ್ತಾರೆ, ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ರೋಗಿಗಳು ಕೂಡ ಬರ್ತಾರೆ. ಬಟ್ ಈ ತರ ಏನಾದ್ರು ಕಂಪ್ಲೇಂಟ್ ಇದ್ರೆ ಖಂಡಿತ ನಾವು ಮಾತಾಡ್ತೀವಿ. ಸ್ಥಳೀಯವಾಗಿ ಅವರೇ ಆಸ್ಪತ್ರೆಯವರೇ ಖರೀದಿ ಮಾಡಿ ಔಷಧಿಗಳನ್ನ ಕೊಡೋದಕ್ಕೆ ಪೂರ್ತಿ ಹಣಕಾಸಿನ ಸಮಸ್ಯೆ. ಅಲ್ಲಿ ಯಾರಾದ್ರೂ ಸ್ಪೆಷಲ್ ಮೆಡಿಸಿನ್ಸ್ ಏನಾದ್ರು ನಮ್ಮಲ್ಲಿ ಲಿಸ್ಟಲ್ಲಿ ಇಲ್ಲದೆ ಇರುವಂತ ಔಷಧಿಗಳೇನಾದ್ರೂ ಆ ಥರದಿದ್ರೆ ಅದಕ್ಕೆ ಮಾತ್ರ ಔಷಧ ಬರೀಬಹುದು. ಬಟ್ ಬೇರೆ ಔಷಧಿಗಳ ಆ ಥರ ಬರ್ತಿದ್ರೆ ಖಂಡಿತ ಅದು ಕ್ರಮ ತಗೊಳ್ಬೇಕಾಗ್ತದೆ. ನಾನು ಶ್ರಮಪಟ್ಟೆ ಹತ್ರ ಮಾತಾಡ್ತೀನಿ. ಚೆಕ್ ಮಾಡಿದೆ, ಯಾಕಂದ್ರೆ ನಮ್ಮ ಇಲಾಖೆಗೆ ಬರೋದಿಲ್ಲ ವಿಕ್ಟೋರಿಯಾ ಬೋರ್ಡಿಂಗ್ ಆಸ್ಪತ್ರೆ, ಅದರಿಂದ ನಾನು ಅವ್ರ ಜೊತೆ ಮಾತಾಡ್ತೀನಿ. ನಮ್ಮ ಇದಕ್ಕೆ ಬರೋದಿಲ್ಲ, ಅದು ಮೆಡಿಕಲ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ವಿಕ್ಟೋರಿಯಾ ಆಸ್ಪತ್ರೆ. ಆದ್ರೂ ಯಾಕಂತ ಹೇಳಿದ್ರೆ ಅಲ್ಲಿ ಔಷಧಿಗಳು ಸರಬರಾಜು ಆಗ್ತಾ ಇರ್ತಾರೆ, ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ರೋಗಿಗಳು ಕೂಡ ಬರ್ತಾರೆ. ಬಟ್ ಈ ತರ ಏನಾದ್ರು ಕಂಪ್ಲೇಂಟ್ ಇದ್ರೆ ಖಂಡಿತ ನಾವು ಮಾತಾಡ್ತೀವಿ. ಸ್ಥಳೀಯವಾಗಿ ಅವರೇ ಆಸ್ಪತ್ರೆಯವರೇ ಖರೀದಿ ಮಾಡಿ ಔಷಧಿಗಳನ್ನ ಕೊಡೋದಕ್ಕೆ ಪೂರ್ತಿ ಹಣಕಾಸಿನ ಸಮಸ್ಯೆ.